ಈ ಕಿರುಚಿತ್ರದಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು ಕೇವಲ ಕಾಲ್ಪನಿಕ, ಯಾವುದೇ ಸಮುದಾಯ ಅಥವಾ ಪಂಗಡಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಹಲೋ ಮಹೇಶ. ಹಾ ಹೇಳೆ. ಲೇ ನಾಳೆ ಕಾಲೇಜ್ ರಜೆ ಐತಲ್ಲೇ, ಬಾಲ್ ಬ್ಯಾಟ್ ಹಿಡ್ಕೊಂಡ್ ಬಂದ್ಬಿಡು ಗ್ರೌಂಡ್ಗೆ. ಆಯ್ತಾಗಲೆ. ಲೇ ಮಧು, ಮರ್ತು ಬಿಟ್ಟಿನ್ಲೆ, ನನ್ನ ಕಡೆ ಬಾಲ್ ಇಲ್ಲಲೇ. ಬಾಲ್ ಎಲ್ಲ ಮತ್ ನಿನ್ ಬಾಲ್ ಎಲ್ಲಿ ಕಾಕೊಂಬಿಟ್ಟಿಲೆ? ಲೇ ನಿನ್ನ ಅಜ್ಜಿ. ಸರಿ ತಗ, ನನ್ನ ಕಡೆ ಒಂದ್ 5 ರೂಪಾಯಿ ಐತಿ, ಮಿಕ್ಕಿದ್ 20 ರೂಪಾಯಿ ನೀ ತಂದ್ಬಿಡ, ಹೊಸ ಬಾಲ್ ತಗೊಂಬಿಟ್ರ ಆತ. ಹೋ ನೀನ್ ಅವನು ಏನೋ 20 ರೂಪಾಯಿ ನೀನ್ ಹಾಕಿ ಮಿಕ್ಕಿದ್ದ 5 ರೂಪಾಯಿ ನನಗೆ ಹಾಕಂದಂಗೆ ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಕತ್ತಿಲ್ಲ. ನೀನ್ ಉದ್ಧಾರ ಆಗಲ್ಲ. ಉದ್ಧಾರ ಆಗದ ಬಿಡೋದ ದೇವ್ರ ನೋಡ್ಕೊಂತ ಬಿಡು. ನೀನ್ ನಾಳೆ 7 ಗಂಟೆಗೆ ಗ್ರೌಂಡಿಗೆ ಬಂದ್ಬಿಡ, ಮತ್ತೆ ಲೇಟ್ ಮಾಡ್ಬೇಡ. ಸರಿ ತಗ. ಹಲೋ. ಲೇ ಎಲ್ಲದಿಲೆ, ಬರಕತ್ತಿಲ್ಲ? ಹಾ ಮಚ್ಚ ಬಂದೆಲೆ, ಒಂದ್ 10 ನಿಮಿಷದಾಗ ಅಲ್ಲಿ ಇರ್ತನ. ಈ ನನ್ನ ಮಗ ಇನ್ನ ಎದ್ದಂಗಿಲ್ಲ. 10 ನಿಮಿಷ ಅಂದಾನಂದ್ರ 1 ತಾಸು ಆಗತ್ತ. ಮತ್ತೆ ಹೇಳಿದ ಟೈಮಿಗೆ ಬರ್ಲಿಕ್ರೆ ಒಯ್ಕೊಂಬಿಡ್ತಾನೆ ಅಂತೇಳಿ ನಾಷ್ಟನೂ ಮಾಡ್ಲಾರ್ದ ಬಂದ್ಬಿಟ್ಟಿನಿ. ದೇವ್ರೆ, ಈ ನನ್ನ ಮಗ ಪಕ್ಕ ಜಲ್ದಿ ಬರಲ್ಲ. ಹೆಂಗನ ಮಾಡಿ ಒಂಚೂರು ನಾಷ್ಟ ಕೊಡಪ್ಪ. ಹಾ ದೇವ್ರ ಅದನ, ಗುಡುಗೆ ಪ್ರಸಾದ ಆದ್ರೂ ತಿಂದ್ರ ಆತ. ಪೂಜಾರಿ ಪೂಜಾರಿ, ಒಂಚೂರು ಪ್ರಸಾದ ಏನಿದ್ರ ಕೊಡ್ರಿ. ಪ್ರಸಾದ ಏನೂ ಇಲ್ಲಲೇ ಅಪ್ಪಿ, ಇವತ್ತು ಯಾರೂ ಪ್ರಸಾದ ಮಾಡ್ಕೊಂಡ್ ಬಂದಿಲ್ಲ. ಅದಕ್ಕೆ ನಾನು ದೇವ್ರ ಹತ್ರ 4 ಸಕ್ಕರೆ ಕಾಳು ಹಾಕಿ ಇಟ್ಟಿದ್ದೀನಿ ಅಷ್ಟೇ. ಏನ್ ಸ್ವಾಮಿ ಇದು, ನೀನ್ ಅದೇ ಅಂತೇಳಿ ನಿನ್ನ ಹತ್ರ ಬಂದ್ರ ನೀನ್ ಈ ಭಕ್ತಾದಿನ ಹಸಿವಿನಿಂದ ಹಿಂದ ಕಳ್ಸಕತಿ. ಹಾ ದೇವ್ರೆ, ನೀನ್ ಅದೇ ಅಪ್ಪ, ತಪ್ಪು ಮಾತಾಡ್ಬಿಟ್ಟಿನಿ, ಸಾರಿ, ಏನ್ ಅನ್ಕೋಬೇಡ. ಲೇ ಮಚ್ಚ, ಇಲ್ಲಿ ನೋಡು, ಇದು ನಮ್ಮಪ್ಪ ನನಗೆ ಕೇರಳದಿಂದ ತಂದು ಕೊಟ್ಟಾರ್ಲೇ. ಹೌದೇನ್ಲೇ ಮಚ್ಚ? ಹೂಲೇ, ಇನ್ಮೇಲೆ ನಾನು ಎಲ್ಲಿಗೋದ್ರು ನನಗೆ ಹೆದರಿಕೆ ಅನ್ನೋದೇ ಇರಲ್ಲ. ಯಾಕ್ಲೇ? ನಮ್ಮಪ್ಪ ಹೇಳ್ಯಾರ್ಲೆ, ಇದನ್ನ ಹಾಕ್ಯಂಡ್ರ ದೇವ್ರು ನನ್ನ ಜೊತೆನೇ ಇರ್ತಾನಂತ. ನಾನು ಎಲ್ಲಿಗೋದ್ರು ಸೈತಾನ್ ನನ್ನ ಏನು ಮಾಡ್ಲಾರ್ದೆ ದೇವ್ರು ನನ್ನ ಕಾಪಾಡ್ತಾನಂತ. ಹೌದಾ? ಹೂಲೇ, ಬಾ ಹೋಗ ನಡಿ, ಚರ್ಚಿಗೆ ಲೇಟ್ ಆಗಕತೈತಿ. ಹಲೋ ಮಚ್ಚ, ಎಲ್ಲದಿಲೆ? ಯಪ್ಪೋ, ಈ ನನ್ ಮಗ್ಗಿ ಮ್ಯಾಟ್ರ್ ಹೇಳಿದ್ರ ಮತ್ತೆ ಬಂದ್ ಶೇರ್ ಕೇಳ್ತಾನ. ಮೊದ್ಲ ನನಗೆ ಫುಲ್ ಹಸುವ ಆಗತೈತಿ. ಈ ನನ್ ಮಗ್ಗಿ ಮ್ಯಾಟ್ರ್ ಹೇಳ್ಬಾರ್ದ. ಲೇ ನಿನಗೆಲ್ಲ ಕೇಳೋದ? ಹಾ ಮಚ್ಚ, ಇಲ್ಲೇ ಅದೇನ್ಲೇ, ಬಂದೆ. ಎಲ್ಲಿಗೆ ಹೋಗಿಲೆ? ಇಲ್ಲೇ ನೀರ್ ಕುಡಿಯಕ್ ಹೋಗಿಂದಾಗ. ಮೊದ್ಲು ನೀನ್ ಹೇಳ, ಇಷ್ಟತ್ತೇನ್ಲೇ ಬರಾಕ? ಹಾ ನಿನ್ನೆ 5 ರೂಪಾಯಿ ತರ್ತನ ಅಂತೇಳಿ ಮಾತು ಕೊಟ್ಟಿನಲ್ಲ, ಆ 5 ರೂಪಾಯಿ ಕಳ್ದೆತ್ತ. ಅದ್ ನೋಡ್ಕೊಂಡ್ ಬರೋಟಿಗೆ ಲೇಟ್ ಆಗೈತಿ. ಹೌದಾ, ಮತ್ತೆ ಎಲ್ಲಿ ಸಿಕ್ತ್ಲೆ? ನನ್ ಬಾಕಣದಾಗ ಎತ್ತು ಮಚ್ಚ. ನಿನ್ನ ಅಜ್ಜಿ ತಲೆ ಮ್ಯಾಗ ಕಣ್ಣಿಟ್ಕೊಂಡ್ ಮೈಯೆಲ್ಲ ಹುಡುಕಿದ್ರ ಹಂಗ ಇರುತ್ತೆ ಮತ್ತೆ. ಸರಿ ತಗ, ಬಾ ಹೋಗಿ ಹೊಸ ಬಾಲ್ ತರಮ್ಮ. ನಾ ತಗೊಂಬಂದ್ಬಿಟ್ಟಿನ್ ತಗ, ಬಾ. 5 ರೂಪಾಯಿ ಉಳಿತಿ ಹಂಗಾರ. ಮುಚ್ಚಿಕೊಂಡ್ 5 ರೂಪಾಯಿ ಕಡೆ ಕೊಡು. ಗಬ್ಬು ನನ್ನ ಮಗನ, ನಡಿ ಕ್ರಿಕೆಟ್ ಆಡೋಣ. ಲೇಯ್, ನಾವಿಬ್ರ ಆಡಕ್ ಬ್ಯಾಸರ ಬರತ್ಲೆ, ಇನ್ನೊಂದಿಬ್ರಿದ್ರ ಬೇಸಿರ್ತಿತ್ತ. ಲೇಯ್ ಲೇ ಮಚ್ಚ, ಕ್ರಿಕೆಟ್ ಆಡಮ್ ಬರ್ಲೆ? ಇಲ್ಲ ಮಚ್ಚ, ನಾವು ಚರ್ಚಿಗೆ ಹೋಗ್ಬೇಕು. ಲೇಯ್ ನಾನು ಚರ್ಚಿಗೆ ಬರ್ತೀನಿಲೇ, ಇನ್ನೂ ಪ್ರೇಯರ್ ಸ್ಟಾರ್ಟ್ ಆಗಲ್ಲ. 1-2 ಮ್ಯಾಚ್ ಆಡೋಗಮ್ ಬರ್ರಿ. ಇಲ್ಲಲೇ, ನಮ್ಮಪ್ಪ ಬೈತಾನ. ಲೇಯ್ ನಿಮ್ಮ ಅಪ್ಪಗೆ ನಾನು ಹೇಳ್ತೀನಿ ತಗಲೇ ಅಪ್ಪ, ಬರ್ರಿ 1-2 ಮ್ಯಾಚ್ ಆಡೋಗಣ. ಹಾ ಕರೆ ಬಂದ್ರೆ ಹೇಳ್ತೀಯಾ? ನಾನು ಹೇಳ್ತೀನಿ ತಗ, ಬಾಲೆ. ಲೇ ಮಹೇಶ, ನಿನ್ ಬಗ್ಲೆ. ಲೇಯ್ ಯಾಕ್ಲೆ? ಲೇಯ್ ನಂಬರ್ ಹಾಕಕ್ಲೇ ಅಪ್ಪ. ನಂಬರ್ ಹಾಕಕ್ಕ? ನನ್ನ ಅಜ್ಜಿ ಮುಚ್ಕೊಂಡ್ ಬಗ್ಗ. ಹೇಳಲೆ ಮಚ್ಚ, ಇದು ಯಾರಿಗೆ? ನನಗೆ. ಇದು ನಿನಗೆ. ಲೇ ಇದಿಲ್ಲಲೇ, ಇವ್ನ 2 ನೋಡಿ ಹೇಳಕತ್ತಾನ, ಮತ್ತೆ ಫಸ್ಟ್ಲಿಂದ ಹಾಕನ. ಲೇ ಮಹೇಶ, ನಿನ್ನ ಈ ಕಡೆ ತಿರ್ಗ್ಲೆ. ನಿನ್ನ ಅಜ್ಜಿ. ಈಗ ಹೇಳಲೆ ಮಹೇಶ, ಇದು ಯಾರಿಗೆ? ನನಗೆ. ಇದು ನಿನಗೆ. ಇದು ಅವನಿಗೆ. ಇದು ಇವನಿಗೆ. ನಾನ ಫಸ್ಟ್ಲೆ, ನೀನ ಲಾಸ್ಟ್. ಬಾಲ್ ಹಾಕೋಗ. ನಿನ್ನ ಅಜ್ಜಿ ನೀನ್ ಬೇಕಂತಾನ ಮಾಡಿಯಲ್ಲ, ಮಾಡ್ತೀನಿ ತಡಿಲೆ. ನಿನ್ನ ಫಸ್ಟ್ ಬಾಲಿಗೆ ಔಟ್ ಮಾಡ್ಲಿಕ್ರ ಕೇಳ. ಮೊದ್ಲು ಬಾಲ್ ಹಾಕೋಗ. ಬಂದ್ ನಿಂತ್ಕ ಮಾಡ್ತನ. ಲೇ 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 ಏನಾಗೈತ್ಲೆ? ಎದ್ದೇಳೆ ಎದ್ದೇಳೆ. ನೀರು 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 ನೀರು. ಲೇ 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 ಮಹೇಶ, ನಿನಗೇನಾಗೈತ್ಲೆ? ಹಾ ಲೇ, ನಾನು ಹಿಡ್ಕೊಂಡಿದ್ದ ಎಳ್ನೀರೆಲ್ಲ ಖಾಲಿ ಮಾಡಿಬಿಟ್ಟಾನ. ಹಸುವಾಗೈತಂತ ಕಷ್ಟಪಟ್ಟು ಕಾಯಿ ಹೊಡೆದು ನೀರು ತುಂಬಿಸ್ಕೊಂಡಿನ್ಲೆ, ಎಲ್ಲ ಖಾಲಿ ಮಾಡಿಬಿಟ್ಟೆ. ಗಬ್ಬು ನನ್ನ ಮಗನ, ನಿನಗೆ ಪಾಪ ಬರುತ್ತಲೆ. ಹಾ ನನ್ನ ದೇವ್ರು, ನನ್ನ ದೇವ್ರು. ಲೇ
ಏನ್ಲೇ ಅದ ಅವ್ರ ದೇವ್ರನ್ನ ತಗೊಂಬಂದ್ ನನ್ನ ಕೈಯಾಗಿಟ್ಟಿ ನಾ ಗುಡ್ಯಾಗ ಹಿಡ್ಕೊಂಡ ನೀರ್ ತಗೊಂಡೋಗಿ ಅವನು ಕುಡ್ಸಿ. ಗುಡ್ಯಾಗ ಹೊಡ್ದಿದ್ ಕಾಯಿ ನೀರ್ ತಗೊಂಬಂದ್ ನಾನು ಕುಡ್ಸಿಯ? ಹಂಗಂದ್ರೆ ನಿನಗೆ ಪಕ್ಕ ಪಾಪ ಬರುತ್ತಾ? ನಿನಗೆ ಪಾಪ ಬರುತ್ತೆ. ದೇವ್ರೆ ಏನ್ ದೇವ್ರೆ ಇದು? ಇವ್ರಿಗೆ ಏನ ಆಗಿಬಿಡ್ತಂತ ಹಂಚ್ಕೊಂಡ ನಂಗೆ ಮಾಡೀನಿ. ಇದ್ರಾಗ ನಾನು ಮಾಡಿದ ಪಾಪ ಏನೈತೆ ದೇವ್ರೆ? ಏನಾಯ್ತಪ್ಪಿ? ಇವನು ನನಗೆ ಕುಡಿಯಲು ಹೊಡೆದಿದ್ದು ಎಳ್ನೀರು ಕುಡಿಸ್ಯಾನ. ಹಂಗ ನನ್ನ ದೇವ್ರನ್ನ ಕಿತ್ಕೊಂಡೋಗಿ ಅವನ ಕೈಯಲ್ಲಿಟ್ಟನ. ಇವನಿಗೆ ಪಕ್ಕ ಪಾಪ ಬರುತ್ತಾ? ಹೌದಾ? ಆ ಎಳೆನೀರು ಎಲ್ಲಿಂದ ಬಂದಿದ್ದು? ಗುಡಿಯಲ್ಲಿ ಹೊಡೆದಿದ್ದ ಕಾಯಿಯಿಂದ. ಮತ್ತ ಕಾಯಿ ಎಲ್ಲಿಂದ ಬಂತು? ಗಿಡದಿಂದ. ಆ ಗಿಡಕ್ಕೆ ಕಾಯಿ ಯಾರು ಕೊಟ್ರು? ದೇವ್ರು. ಯಾವ ದೇವರು? ನಮ್ ದೇವ್ರು. ನಿಜ ತಾನೆ? ಅದು ನಿಮ್ಮ ದೇವರಿಂದ ಬಂದಿದ್ದು. ಹಾಗೆ ನಿಮ್ಮ ಸ್ನೇಹಿತ ತನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿಲ್ಲದೆ ತನ್ನ ಮಿತ್ರನ ಪ್ರಾಣ ರಕ್ಷಣೆಗೋಸ್ಕರ ಕೊಟ್ಟಿದ್ದಾನೆ. ಆದ್ದರಿಂದ ಅದು ಪಾಪ ಆಗೋದಿಲ್ಲ ಪುಟ್ಟ. ನಿನಗೆ ಏನಾಗಿದೆ ಕಂದ? ನಾನು ಹಿಡ್ಕೊಂಡಿದ್ ನೀರ್ ತಗೊಂಡೋಗಿ ಅವನಿಗೆ ಕೊಟ್ಟನ ಕಳ್ಳ ನನ್ನ ಮಗ. ಹಂಗ ಅವ್ನ ಕೊಳಗಿದ್ದ ಅವ್ರ ದೇವ್ರನ್ನ ಕಿತ್ಕೊಂಬಂದ್ ನನ್ನ ಕೈಯಾಗಿಟ್ಟನ. ಎದ್ರಾಗ ಮಾತ್ರ ಇವನಿಗೆ ಪಕ್ಕ ಪಾಪ ಬರುತ್ತಾ? ಹೌದಾ? ನಿನ್ನ ಆಹಾರ ಕದ್ದಿದ್ದಾನ? ಹಾಗಾದ್ರೆ ಇದು ಖಂಡಿತ ಪಾಪನೇ. ಆದ್ರೆ ಅವನು ಕದ್ದಿದ್ದು ಅವನ ಸ್ವಾರ್ಥಕ್ಕೋಸ್ಕರ ಅಲ್ವಲ್ಲ, ಅವನ ಮಿತ್ರನ ಪ್ರಾಣ ಕಾಪಾಡೋಗೋಸ್ಕರ. ಅವನ ಮನದಲ್ಲಿ ಯಾವುದೇ ಸ್ವಾರ್ಥವಿಲ್ಲ. ಹಾಗಿದ್ದಲ್ಲಿ ಅದು ಪಾಪ ಅಲ್ವಲ್ಲ? ಇನ್ನೂ ಬಿಟ್ರೆ ಅವನು ನಿನ್ನ ಕೈಯಲ್ಲಿಟ್ಟಿದ್ದು ಕೇವಲ ಒಂದು ಸರವನ್ನು, ಅವನ ದೇವರನ್ನು ಅಲ್ವಲ್ಲ? ಯೋಚನೆ ಮಾಡು. ಇಲ್ಲ, ನಮ್ಮ ಅಪ್ಪ ಹೇಳಿದ್ದಾರೆ ಇದು ನನ್ನ ದೇವ್ರಂತೆ. ಇದು ನನ್ನ ಜೊತೆ ಇದ್ರೆ ಯಾವ ಸೈತಾನು ನನ್ನ ಏನು ಮಾಡಲ್ಲಂತೆ. ಹೌದು ಪುಟ್ಟ, ನಿಮ್ಮ ತಂದೆ ಹೇಳಿದ್ದು ನಿಜಾನೇ. ದೇವರು ನಿನ್ನ ಜೊತೆ ಇದ್ರೆ ಯಾವ ಸೈತಾನು ನಿನ್ನನ್ನು ಏನೂ ಮಾಡೋದಿಲ್ಲ. ಆದರೆ ದೇವರು ಈ ರೀತಿ ಸರಗಳಲ್ಲಿ ಅಥವಾ ಯಾವುದೋ ಒಂದು ವಸ್ತುಗಳಲ್ಲಿ ಇರುವುದಿಲ್ಲ. ನಿನ್ನ ಮನಸ್ಸಲ್ಲಿ ಇರುತ್ತಾನೆ. ನೀನು ಆ ದೇವರನ್ನು ಸ್ಮರಿಸುತ್ತಾ ಇದ್ದರೆ ಸಾಕು. ಆ ದೇವರು ಮನುಷ್ಯನಿಗೆ ಮನಸ್ಸು ಮತ್ತು ಯೋಚನೆ ಮಾಡುವ ಬುದ್ಧಿ ಕೊಟ್ಟಿದ್ದು ಈ ರೀತಿ ಮೂಢನಂಬಿಕೆಯಿಂದ ಜೀವನ ಮಾಡಲು ಅಲ್ಲ. ದೇವರ ವಾಸ್ತವವನ್ನು ಅರಿತು ಯಾವುದು ತಪ್ಪು ಯಾವುದು ಸರಿ ಎಂದು ತಿಳಿದು ಜೀವನ ಮಾಡಲು. ನಮ್ಮ ಜೀವನದಲ್ಲಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಲು ಆ ದೇವರು ಭೂಮಿಯ ಮೇಲೆ ಒಬ್ಬ ಮಾನವನಾಗಿ ಜೀವಿಸಿ ಎಷ್ಟೋ ಗ್ರಂಥಗಳು ಎಷ್ಟೋ ಚರಿತ್ರೆಗಳನ್ನು ರಚಿಸಿದ್ದಾನೆ. ಆದರೆ ನಾವು ಗ್ರಂಥಗಳ ಚರಿತ್ರೆಗಳ ಆಧಾರದ ಮೇಲೆ ದೇವರ ಹೆಸರಲ್ಲೇ ಹೊಡೆದಾಡುತ್ತಿದ್ದೇವೆ. ಇದು ನಿಜವಾದ ಪಾಪ. ನಾವೆಲ್ಲರೂ ಆ ದೇವರ ಸೃಷ್ಟಿಯಲ್ಲಿ ಒಬ್ಬರು. ಆದರೆ ನಾವು ಈ ರೀತಿ ಆ ದೇವರ ಹೆಸರಲ್ಲೇ ಹೊಡೆದಾಡುತ್ತಿದ್ದರೆ ಆ ದೇವರಿಗೆ ದುಃಖವಾಗುವುದಿಲ್ಲವೇ? ಯೋಚಿಸಿ. ನನಗೆ ಅರ್ಥ ಆತ, ನೀವಿಬ್ರು ದೇವ್ರಲ್ಲ. ನಾವಿಲ್ಲಿ ದೇವ್ರ ಹೆಸರಲ್ಲಿ ಹೊಡೆದಾಡಕತ್ತೀವಿ ಅಂತ ನಮಗೆ ಬುದ್ಧಿ ಹೇಳಕ್ ಬಂದಿರಲ್ಲ. ನಿಮ್ಮಿಬ್ರು ವಾಯ್ಸನು ಸೇಮ್ ಐತಿ. ನೀವಿಬ್ರು ಪಕ್ಕ ದೇವ್ರ. ಹೌದು, ನೀನು ಯಾವುದೇ ಭೇದ ಭಾವವಿಲ್ಲದೆ ನಿಮ್ಮ ಮಿತ್ರರಿಗೆ ಕಷ್ಟ ಬಂದಾಗ ದೇವರ ಸ್ಥಾನದಲ್ಲಿದ್ದು ಸಹಾಯ ಮಾಡಿದೀಯ. ಅದನ್ನು ಮೆಚ್ಚಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂದ್ರ ನೀವ್ ಹೇಳೋ ಪ್ರಕಾರ ದೇವ್ರು ಒಬ್ಬನೇನ? ಹೌದು, ಈ ಸೃಷ್ಟಿಗೆ ಕಾರಣ ಒಂದೇ ದೈವಶಕ್ತಿ. ಆದರೆ ನೀವು ಆರಾಧಿಸುವ ರೂಪದಲ್ಲಿ ನಾನು ನಿಮ್ಮ ಮನಸ್ಸಲ್ಲಿರುತ್ತೇನೆ. ಮತ್ತ ನನಗೆ ಯಾವುದೇ ಭೇದ ಭಾವ ಇಲ್ಲ ಅಂತ ನೀವೇ ಹೇಳಿರಿ. ಮತ್ ನನಗೆ ಅದಕ್ಕೆ ಎರಡು ರೂಪದಾಗ ಕಾಣಕತ್ತೀರಿ. ಯಾಕೆಂದರೆ ನೀನು ನಿನ್ನ ಮನದಲ್ಲಿ ನಾನು ನಿಮಗೆ ಕೊಟ್ಟಿರುವ ಚರಿತ್ರೆಯ ಆಧಾರದ ಮೇಲೆ ಈ ಕ್ಷಣ ನನ್ನನ್ನು ಎರಡು ರೂಪದಲ್ಲಿ ಸ್ಮರಿಸುತ್ತಿರುವೆ. ನೀನು ಯಾವ ರೂಪದಲ್ಲಿ ನನ್ನ ಸ್ಮರಿಸುವೆಯೋ ಅದೇ ರೂಪದಲ್ಲಿ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಆದರೆ ಯಾವ ದಿನದಂದು ನೀನು ದೇವರೆಂದರೆ ಒಂದು ರೂಪವಲ್ಲ ಒಂದು ಶಕ್ತಿ ಎಂದು ಅರಿತು ದೈವಶಕ್ತಿಯನ್ನು ಸ್ಮರಿಸುತ್ತೀಯೋ ಆ ದಿನ ನಾನು ನಿನ್ನ ಮನಸ್ಸಲ್ಲಿ ನಿನ್ನ ರೂಪದಲ್ಲಿ ಕಾಣಿಸುತ್ತೇನೆ. ಯಾಕೆಂದರೆ ದೈವಶಕ್ತಿ ಬೇರೆಲ್ಲೂ ಇಲ್ಲ, ಅದು ನಿನ್ನಲ್ಲೇ ಇದೆ. ಲೇ ಮಧು ಏನಾಗೈತ್ಲೇ?
ಲೇ ಮಹೇಶ ಅದ ಏನ್ಲೆ ಅದ ಅವಾಗಿಂದ ಬ್ಯಾಟ್ ಹಿಡ್ಕೊಂಡ್ ಕುಂತಿ ಅವರಪ್ಪ ಫೋನ್ ಮಾಡ್ಯಾನ ನಡಿ ಹೋಗ್ಬೇಕಂತ ಚರ್ಚಿಗೆ. ಬಾಲೆ ಮಧು, ಲೇಟ್ ಆದ್ರೆ ಮತ್ತೆ ನಮ್ಮಪ್ಪ ಬೈತಾನ. ಅಂದ್ರ ದೇವ್ರಂದ್ರ ಒಬ್ನಾನ, ಅದನ್ನು ಕರೆ ಐತಿ. ನಾವ್ ಯಾವ ದೇವ್ರ ಹತ್ರ ಹೋದ್ರುನು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ. ಯಾವ ದೇವ್ರಾದ್ರೂ ನಮಗ್ ಮಾಡೋದು ಒಳ್ಳೇದೇ. ನಾವು ಆರಾಧಿಸುವ ದೇವರನ್ನು ಪ್ರೀತಿಸೋಣ, ನಮ್ಮ ಬಂಧು ಮಿತ್ರರು ಆರಾಧಿಸುವ ದೇವರನ್ನು ಗೌರವಿಸೋಣ. ಯಾಕೆಂದರೆ ಈ ಸೃಷ್ಟಿಗೆ ಕಾರಣ ಒಂದೇ ದೈವಶಕ್ತಿ. ನಾವು ಆರಾಧಿಸುವ ವಿಧಾನ ಬೇರೆ ಅಷ್ಟೇ. ಇದು ನನ್ನ ಅಭಿಪ್ರಾಯ. ನಾನು ನಿಮಗೆ ಹೇಳಲು ಪ್ರಯತ್ನಪಟ್ಟ ವಿಷಯದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಅಬ್ಬಾ ಲೈಕ್ ಮಾಡ್ರಿ, ಅಮ್ಮ ಕಾಮೆಂಟ್ ಮಾಡ್ರಿ. ಹಂಗ ನಮ್ ಫಿಲ್ಮ್ ಬಜ್ಜಿ ಚಾನಲ್ ಸಬ್ಸ್ಕ್ರೈಬ್ನು ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದ್ ಮರಿಬೇಡ್ರಿ. ಸಿಗೋಣ ಮತ್ತ, ಬಾಯ್.